ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾನ್ನಿರಾಶಂಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧ ಪ್ರಸಿದ್ಧಿಮಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಖಲೋ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪಾತ್ರೇ ಧಾತ್ರೇ ಮನಸ್ಥಾತ್ರೇ ವಿದ್ಯಾದಾತ್ರೇ ಸದೈವ ಮೇ ಪಿತ್ರೇ ಮಾತ್ರೇ ಚ ಮಿತ್ರಾಯ ವಿಶ್ವೇಶ ಗುರವೇ ನತಿಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಮೇರುಕೃತಿಯಾಗಿರುವ ಮಹಾಕಾವ್ಯ ಶಾಸ್ತ್ರಗ್ರಂಥ ಎಲ್ಲವೂ ಆಗಿರುವ ರುಕ್ಮಿಣೀಶ ವಿಜಯ ಎಂಬುವ ಗ್ರಂಥದ ಚಿಂತನೆಯನ್ನು ಭಕ್ತಿಸುಧಾ ಜ್ಞಾನವಾಹಿನಿಯ ಮುಖಾಂತರ ನಡೆಸಬೇಕು ಅಂತನ್ನುವ ಬಲವಾದ ಹಂಬಲ, ಒಂದು ಉತ್ಸುಕತೆ ವೇಣುಗೋಪಾಲಾಚಾರ್ಯ ತ್ರಿವಿಕ್ರಮ ಅವರಿಗೆ. ಹೀಗಾಗಿ ಈ ಪರಿವಾರದವರು ಶ್ರದ್ಧೆಯಿಂದ ವಾದಿರಾಜರ ಗ್ರಂಥ ರುಕ್ಮಿಣೀಶ ವಿಜಯ ಇದನ್ನು ಎಲ್ಲರೂ ಆಲಿಸುವಂತಾಗಬೇಕು ಅಂತನ್ನುವ ದೃಷ್ಟಿಯಿಂದ ಭಕ್ತಿಸುಧೆ ಇದರ ಮುಖಾಂತರ ಎಲ್ಲರಿಗೂ ಕೂಡ ತಲುಪಿಸ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ, ಈ ಭಕ್ತಿಸುಧಾ ಜ್ಞಾನವಾಹಿನಿಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ರುಕ್ಮಿಣೀಶ ವಿಜಯ ಗ್ರಂಥ ಇದರ ಮಹಿಮೆ, ಇದರ ಚಿಂತನೆ ಯಥಾಶಕ್ತಿಯಾಗಿ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳ್ತಾ, ಆರಂಭದಲ್ಲಿ ರುಕ್ಮಿಣೀಶ ವಿಜಯ ಗ್ರಂಥದ ರಚನೆಯ ಹಿನ್ನೆಲೆ, ಕಾವ್ಯ ಮಹಾಕಾವ್ಯ ಅಂದರೆ ಏನು, ಈ ಗ್ರಂಥ ಮಹಾಕಾವ್ಯ ಆಗಿದೆಯಾ ಅನ್ನುವ ವಿಚಾರ, ಇದನ್ನೆಲ್ಲವನ್ನೂ ಕೂಡ ಮಾಡಿ ಈ ಪೀಠಿಕೆಯ ನಂತರದಲ್ಲಿ ಗ್ರಂಥದ ಪ್ರವೇಶವನ್ನು ಮಾಡೋಣ. ರುಕ್ಮಿಣೀಶ ವಿಜಯ ಗ್ರಂಥದ ರಚನೆಯನ್ನು ಮಾಡಿರುವಂತಹ ಕಥೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ವಾದಿರಾಜರು ದೇಶ ಸಂಚಾರವನ್ನು ಮಾಡ್ತಾ, ಪುಣ್ಯಪತ್ತನ ಅಂತ ಸಂಸ್ಕೃತದಲ್ಲಿ ವ್ಯವಹರಿಸ್ತೇವೆ, ಪುಣೆ ಮಹಾನಗರಿಗೆ ಹೋದಾಗ ಆಗಿನ ಕಾಲದ ಪೇಶ್ವೆಯವರು ವಿದ್ವನ್ಮಂಡಲಿಯನ್ನು ನಿಯೋಜಿಸಿ ಶ್ರೇಷ್ಠವಾದ ಮಹಾಕಾವ್ಯ ಯಾವುದು ಅಂತ ತೀರ್ಮಾನ ಮಾಡಿ ಒಂದು ವಿಮರ್ಶೆ ನಡೀಬೇಕು. ಅನೇಕ ಮಹಾಕಾವ್ಯಗಳು ಬಂದಿವೆ, ಇದರಲ್ಲಿ ಶ್ರೇಷ್ಠವಾದ ಮಹಾಕಾವ್ಯ ಯಾವುದು ಅಂತ ತೀರ್ಮಾನವನ್ನು ಮಾಡಿ ಅಂತ ವಿದ್ವನ್ಮಂಡಲಿಗೆ ಹೇಳ್ತಾರೆ. ವಿದ್ವನ್ಮಂಡಲಿ ವಿಮರ್ಶೆಯನ್ನು ಮಾಡುತ್ತೆ.
ಅನೇಕ ಕಾವ್ಯಗಳು, ಪಂಚಮಹಾಕಾವ್ಯಗಳು ಪ್ರಸಿದ್ಧ ಆಗಿವೆ. ಮಾಘನ ಕಾವ್ಯ, ಅದೇ ರೀತಿಯಲ್ಲಿ ಕಾಳಿದಾಸನ ಕಾವ್ಯ, ಈ ಎಲ್ಲ ಕಾವ್ಯಗಳು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕಾವ್ಯಗಳು. ಈ ಎಲ್ಲ ಕಾವ್ಯಗಳ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಒಂದೊಂದು ಕಾವ್ಯದಲ್ಲಿಯೂ ಕೂಡ ಒಂದೊಂದು ವೈಶಿಷ್ಟ್ಯ ಇದೆ. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋಗುಣಾಃ ಅಂತ ಮಾಘನನ್ನು ಹೊಗಳುವಂತಹ ಮಾತು. ಹೀಗೆ ಕಾಳಿದಾಸನನ್ನು, ಬೇರೆ ಬೇರೆಯವರನ್ನು ಹೊಗಳುವಂತಹ, ಶ್ಲಾಘನೆ ಮಾಡುವಂತಹ ಅನೇಕ ಮಾತುಗಳಿವೆ. ಒಬ್ಬೊಬ್ಬರ ಕಾವ್ಯದಲ್ಲೂ ಒಂದೊಂದು ವೈಶಿಷ್ಟ್ಯ ಇದೆ. ತುಲನಾತ್ಮಕ ಅಧ್ಯಯನವನ್ನು ಮಾಡಿದಾಗ ಈ ಎಲ್ಲ ಕಾವ್ಯಗಳನ್ನು ಮೀರಿಸಿರುವಂತಹ ಕಾವ್ಯ ಮಾಘನ ಕಾವ್ಯ, ಅದು ಶಿಶುಪಾಲವಧ ಅಂತನ್ನುವ ಕಾವ್ಯ ಅನ್ನುವ ಒಂದು ನಿರ್ಧಾರಕ್ಕೆ ಪಂಡಿತ ಮಂಡಲಿ ಬಂದಿದೆ. ವಾದಿರಾಜರು ಪುಣೆಗೆ ಹೋದಂತಹ ಸನ್ನಿವೇಶ ಅದು. ಆ ಸನ್ನಿವೇಶದಲ್ಲಿ ಪುಣೆಗೆ ಹೋಗಿದ್ದಾರೆ. ಆಗ ಅಲ್ಲಿ ನಡೆದಂತಹ ಒಂದು ವಿಮರ್ಶೆಯನ್ನು ವಾದಿರಾಜರಿಗೆ ಒಬ್ಬರು ಬಂದು ತಿಳಿಸಿದ್ದಾರೆ. ಹೀಗೆ ವಿಮರ್ಶೆ ನಡೀತಾ ಇದೆ, ಅದರಲ್ಲಿ ಮಾಘಕ್ಕೆ ಹೆಚ್ಚಿನ ವೈಶಿಷ್ಟ್ಯ ಇದೆ ಅನ್ನುವ ವಿಚಾರ ಬರ್ತಾ ಇದೆ ಅಂತ. ಸರಿ, ವಾದಿರಾಜರೇ ಆ ಪೇಶ್ವೆಯವರನ್ನು ಭೇಟಿಯಾಗ್ತಾರೆ. ನೀವು ಉದಾರ ಮನಸ್ಸಿನಿಂದ ಎಲ್ಲ ಕಾವ್ಯಗಳ ವಿಮರ್ಶೆಯನ್ನು ಮಾಡಿದ್ದೀರಿ, ನಮ್ಮದು ಒಂದು ಕಾವ್ಯ ಇದೆ, ಆ ಕಾವ್ಯವನ್ನು ನಾವು ನೀಡುತ್ತೇವೆ, ಅದನ್ನು ವಿಚಾರ ಮಾಡಿ. ಪಂಡಿತ ಮಂಡಲಿ ಅದನ್ನೆಲ್ಲವನ್ನು ವಿಚಾರ ಮಾಡಬೇಕು ಅಂತಲೇ ಕೂತಿದೆ. ಹೀಗಾಗಿ ಆ ಕಾವ್ಯದ ವಿಚಾರವನ್ನು ಕೂಡ ಮಾಡಿ ನಂತರದಲ್ಲಿ ಶ್ರೇಷ್ಠವಾದ ಕಾವ್ಯ ಯಾವುದು ಅಂತನ್ನೋದನ್ನು ನೀವು ತೀರ್ಮಾನ ಮಾಡಬಹುದು ಅಂತ ವಾದಿರಾಜರು ಹೇಳಿದ್ದಾರೆ. ಆಗಬಹುದು ಅವಶ್ಯವಾಗಿ ಅಂತ. ಆದರೆ ಈ ಕಾವ್ಯ ಈಗಲೇ ಸಿಗೋದಿಲ್ಲ, ಇನ್ನು 20 ದಿವಸಗಳ ಅವಧಿ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈ ಉಡುಪಿಯಿಂದ ಈ ಕಾವ್ಯವನ್ನು ತರಬೇಕು, ಅದಕ್ಕೆ 20 ದಿವಸ ಬೇಕಾಗತ್ತೆ. ಅದಕ್ಕೆ 20 ದಿವಸದ ಅವಕಾಶವನ್ನು ಕೊಡಬೇಕು ಅಂತ ವಾದಿರಾಜರು ಕೇಳಿದ್ದಾರೆ. ಇದರ ಮೇಲೆ ಒಂದು ಆಕ್ಷೇಪ. ವಾದಿರಾಜರು ಹೇಗೆ ಹೇಳಿದರೆ ಈ ಮಾತನ್ನು? ಈ ಮಾತನ್ನು ಹೇಳಿದ ಮೇಲೆ ವಾದಿರಾಜರು ರುಕ್ಮಿಣೀಶ ವಿಜಯ ಕಾವ್ಯದ ರಚನೆಯನ್ನು ಮಾಡಿದ್ದಾರೆ. ಹಾಗಾದರೆ ಮೊದಲು ರುಕ್ಮಿಣೀಶ ವಿಜಯ ಕಾವ್ಯ ಇರಲಿಲ್ಲ ಅಂತಾಯ್ತಲ್ವ? ಉಡುಪಿಯಿಂದ ಈ ಕಾವ್ಯವನ್ನು ತರಬೇಕು ಅಂತ ವಾದಿರಾಜರು ಹೇಳಿದ್ದಾರೆ ಅಂತಾದರೆ ವಾದಿರಾಜರು ಸುಳ್ಳು ಹೇಳಿದ ಹಾಗಾಗಲಿಲ್ವಾ? ವಾದಿರಾಜರು ಸುಳ್ಳು ಹೇಳ್ತಾರಾ ಹಾಗಾದರೆ ಅಂತನ್ನೋ ಒಂದು ಆಕ್ಷೇಪ. ಅದಕ್ಕೆ ಕೃಷ್ಣನ ಕುರಿತಾದಂತಹ ಕಾವ್ಯದ ರಚನೆಯನ್ನು ವಾದಿರಾಜರು ಮಾಡಲಿಕ್ಕೆ ಹೊರಟಿದ್ದಾರೆ. ವಾದಿರಾಜರಿಂದ ಆರಾಧ್ಯನಾಗಿರುವ ಕೃಷ್ಣ ಎಲ್ಲಿ ನೆಲೆಸಿದ್ದಾನೆ? ಉಡುಪಿಯಲ್ಲಿ ನೆಲೆಸಿದ್ದಾನೆ. ಹೀಗಾಗಿ ಈ ಕಾವ್ಯ ಉಡುಪಿಯಿಂದ ಬರಬೇಕು ಅಂತಂದರೆ ಉಡುಪಿಯಲ್ಲಿ ಆರಾಧ್ಯನಾಗಿರುವ ಕೃಷ್ಣನನ್ನು ನೋಡಿ, ಅಂದರೆ ಆ ಕೃಷ್ಣನನ್ನು ಚಿಂತಿಸಿ ಬರುವಂತಹ ಕಾವ್ಯ. ಆದ್ದರಿಂದ ಉಡುಪಿಯಿಂದ ಬರುವ ಕಾವ್ಯನೇ. ವಾದಿರಾಜರು ಹೇಳಿದ್ದೇನು ಸುಳ್ಳು ಆಗಲಿಲ್ಲ, ಅವರು ಹಾಗೆ ಹೇಳಿದ್ದಾರೆ ಅಂತ. ಆದರೆ ವಾದಿರಾಜರು, ಈ ಕಥೆ ಪ್ರಸಿದ್ಧವಾಗಿದೆ, ವಾದಿರಾಜರು ಹಾಗೆ ಹೇಳಿದ್ದಾರೆ ಅಂತಾದರೆ ಆ ಮಾತು ಸುಳ್ಳಾಗಲಿಲ್ಲ. ಯಾಕೆ ಸುಳ್ಳಾಗಲಿಲ್ಲ? ಉಡುಪಿಯಲ್ಲಿ ನೆಲೆಸಿರುವ, ರುಕ್ಮಿಣೀ ದೇವಿಯಿಂದ ಆರಾಧಿತನಾಗಿರುವ, ಶ್ರೀಮದ್ ಆಚಾರ್ಯರಿಂದ ಪ್ರತಿಷ್ಠಿತನಾಗಿರುವ, ಯಾವ ಉಡುಪಿಯ ವೈಭವವನ್ನು ಇವತ್ತು ದ್ವಾರಕೋಪಮ ರೂಪ್ಯಪೀಠ ಕೃತಾಲಯಂ ಅಂತ ವಾದಿರಾಜರು ಹೇಳ್ತಾರೆ, ದ್ವಾರಕೆಯಂತೆ ಉಡುಪಿಯ ವೈಭವ ಇದೆ. ಇಂತಹ ವೈಭವವನ್ನು ಮಾಡಿದವರು ವಾದಿರಾಜರು. ಹೀಗಾಗಿ ಅವರ ಕಾರ್ಯಕ್ಷೇತ್ರ ಅಂತಹ ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ಅಷ್ಟೆಲ್ಲ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಉಡುಪಿಯಿಂದ ಬರಬೇಕು ಅಂತ ಹೇಳಿದರೂ ಕೂಡ ಅದು ತಪ್ಪಾಗುವಂತಹ ಮಾತಲ್ಲ. ಪೇಶ್ವೆಯವರು ಅವಶ್ಯವಾಗಲಿ ನೀವು ಅದಕ್ಕೆ ಅವಕಾಶವನ್ನು ತಗೊಳ್ಳಿ, ಅಂತಹ ಗ್ರಂಥವನ್ನು ನಮಗೆ ನೀಡಿ ನಾವು ವಿಚಾರವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ನಂತರದಲ್ಲಿ ವಾದಿರಾಜರು ಅಲ್ಲೇ ಇದ್ದು ಶಿಷ್ಯರಿಗೆ ಪಾಠಾದಿಗಳನ್ನು ಮಾಡ್ತಾ ಪ್ರವಚನಾದಿಗಳನ್ನು ಮಾಡಿಕೊಂಡಿದ್ದರು. ಅವರು 19 ದಿನಗಳಲ್ಲಿ 19 ಸರ್ಗಗಳ ರುಕ್ಮಿಣೀಶ ವಿಜಯ ಮಹಾಕಾವ್ಯದ ರಚನೆಯನ್ನು ಮಾಡಿದ್ದಾರೆ. ಹೇಗೆ ರಚನೆಯನ್ನು ಮಾಡಿದರು? ದಿನಕ್ಕೆ 1 ಸರ್ಗದಂತೆ ಈ ಗ್ರಂಥದ ರಚನೆ ಆಯಿತು. ಈ ಕೃತಿಯಲ್ಲಿ 19 ಸರ್ಗಗಳಿವೆ. 19 ಸರ್ಗ
ಈ 19 ಸರ್ಗಕ್ಕೆ ಅವರು ಸ್ವೀಕಾರ ಮಾಡಿದ್ದು 19 ದಿವಸ. ಒಂದೊಂದು ದಿವಸದಲ್ಲಿ ಒಂದೊಂದು ಸರ್ಗ ರಚನೆ ಮಾಡಬೇಕು ಅಂದರೆ ಎಷ್ಟೊತ್ತು ತಗೊಳ್ತಾ ಇದ್ರು. ದೈನಂದಿನ ಅವರ ಅನುಷ್ಠಾನಗಳು, ಪಾಠ ಪ್ರವಚನಗಳು ಯಾವುದು ವ್ಯತ್ಯಾಸ ಆಗಿಲ್ಲ. ಅವರು ನಿತ್ಯಾನುಷ್ಠಾನಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ, ಶಿಷ್ಯರಿಗೆ ಪಾಠಾದಿಗಳನ್ನು ಹೇಳ್ತಾ, ಪ್ರವಚನಾದಿಗಳನ್ನು ಮಾಡ್ತಾ ಗ್ರಂಥ ರಚನೆಯನ್ನು ಮಾಡಿದ್ದಾರೆ. ಗ್ರಂಥ ರಚನೆಯನ್ನು ಯಾವಾಗ ಮಾಡಿದರು? ವಾದಿರಾಜರು ಭಕ್ತರಿಗೆ ಪೂಜೆಯನ್ನು ಮುಗಿಸಿ ತೀರ್ಥವನ್ನು ಕೊಡುವ ಸಂದರ್ಭದಲ್ಲಿ, ಭಗವದರ್ಚನೆಯನ್ನು ಮುಗಿಸಿ ಭಕ್ತರಿಗೆ ತೀರ್ಥವನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಪದ್ಯ ರಚನೆಯನ್ನು ಮಾಡಿಕೊಂಡು ಹೇಳ್ತಾ ಇದ್ದರಂತೆ. ಪಕ್ಕದಲ್ಲಿರುವ ಶಿಷ್ಯರು ಬರಿತಾ ಇದ್ದರಂತೆ. ಅವರಿಗೆ ಅದ್ಭುತವಾದಂತಹ ಚಾತುರಿ, ಆ ಕೌಶಲ. ವಾದಿರಾಜರು ಈ ಕೃತಿಯನ್ನ ಶ್ರಮ ಇಲ್ಲದೆ ರಚನೆ ಮಾಡಿದ್ದಾರೆ ಅನ್ನೋದನ್ನ ಅವರೇ ತಮ್ಮ ಗ್ರಂಥದಲ್ಲಿ ತೋರಿಸಿಕೊಡ್ತಾರೆ. ಅಶನಿ ಸಮ ಕಠೋರ ಮಲ್ಲಘಾತೋ ಮೃದು ನಿಹರೇರ ಫಲಃ ಕಲೇವರೇಭೂತ್ ಮೃದು ಸರಸ ಕವೇ ಪುರಃ ಕಿಮೀಡ್ಯ ಕಠಿಣ ಪದಪ್ರಿಯ ಕಾವ್ಯಕಾರಶೀಲಾ. ಕೃಷ್ಣ ಚಾಣೂರರ ಯುದ್ಧದ ಪ್ರಸಂಗದ ವರ್ಣನೆ, ಅದನ್ನು ವರ್ಣನೆ ಮಾಡುವಾಗ ವಾದಿರಾಜರು ಹೇಳ್ತಾರೆ, ಚಾಣೂರ ಅನೇಕ ವರ್ಷಗಳಿಂದ ಕುಸ್ತಿ ಅಭ್ಯಾಸವನ್ನು ಮಾಡಿದವನು. ನಿತ್ಯವೂ ಕೂಡ ಅದಕ್ಕೆ ಬೇಕಾದ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದ. ನಿತ್ಯ ಭಾರಿ ವ್ಯಾಯಾಮಗಳನ್ನು ಮಾಡ್ತಾ ಇದ್ದ, ಕುಸ್ತಿ ಅಭ್ಯಾಸಗಳನ್ನು ಮಾಡ್ತಾ ಇದ್ದ. ಅವನು ಕೃಷ್ಣನ ಜೊತೆ ಯುದ್ಧವನ್ನು ಮಾಡ್ತಾ ಭಾರಿ ಭಾರಿ ಪ್ರಹಾರಗಳನ್ನು ಮಾಡ್ತಾ ಇದ್ದ. ಕೃಷ್ಣ ಅವನ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ಯಾವ ಗರಡಿ ಮನೆಗೆ ಹೋಗಲಿಲ್ಲ. ಅವನು ಅವರು ಸ್ವೀಕಾರ ಮಾಡುವಂತಹ ಆಹಾರಗಳನ್ನು, ಮಾಂಸಾದಿ ಆಹಾರಗಳನ್ನು ಕೃಷ್ಣ ಸ್ವೀಕಾರ ಮಾಡಲಿಲ್ಲ. ಕೃಷ್ಣ ಇನ್ನೂ ಪುಟ್ಟ ಹುಡುಗ. ಕಂಸನ ಜೊತೆ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ, ಚಾಣೂರನ ಜೊತೆ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಕೃಷ್ಣನಿಗೆ ಆವಾಗಿನ್ನೂ 12ರ ಪ್ರವೇಶ. ಆ ಎಳೆಯ ವಯಸ್ಸಿನಲ್ಲಿ ಕೃಷ್ಣ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯಾವ ತರಬೇತಿಯೂ ಕೂಡ ಇಲ್ಲ. ಆದರೆ ಚಾಣೂರ ಬಲವಾದ ಪೆಟ್ಟುಗಳನ್ನು ಹಾಕ್ತಾ ಇದ್ದಾನೆ. ಕೃಷ್ಣನಿಗೆ ಯಾವ ವಿಕಾರವೂ ಆಗ್ತಾ ಇಲ್ಲ. ಕೃಷ್ಣ ಏನು ಸಣ್ಣ ಸಣ್ಣ ಪ್ರಹಾರವನ್ನು ಮಾಡುತ್ತಾನೆ, ಸಣ್ಣ ಸಣ್ಣ ಪೆಟ್ಟುಗಳನ್ನು ಕೊಡ್ತಾನೆ. ಆ ಒಂದೊಂದು ಪೆಟ್ಟು ಕೂಡ ಮೇಲೆ ಗಾಯ ಕಾಣದೇ ಇದ್ದರೂ ಒಳಗೆ ಅಸ್ಥಿಗಳು, ಎಲುಬುಗಳು ಪುಡಿ ಪುಡಿ ಆಗ್ತಾ ಇದೆ. ಅಂತಹ ಮಹಾಪ್ರಹಾರ ಆಗ್ತಾ ಇದೆ. ಇದು ಹೇಗೆ ಸಾಧ್ಯ? ಕೃಷ್ಣ ಮಲ್ಲ ವಿದ್ಯಾಭ್ಯಾಸವನ್ನು ಮಾಡಿದವನಲ್ಲ, ಆ ಪೌಷ್ಟಿಕ ಆಹಾರಗಳನ್ನು ಸ್ವೀಕಾರ ಮಾಡಿದವನಲ್ಲ, ತರಬೇತಿ ಪಡೆದವನಲ್ಲ. ಆದರೆ ಕೃಷ್ಣನ ಪ್ರಹಾರ ಅಷ್ಟು ಬಲಿಷ್ಠವಾಗಿತ್ತು. ಹೇಗೆ ಸಾಧ್ಯ ಆಗುತ್ತಿದು? ಅದಕ್ಕೆ ಈ ದೃಷ್ಟಾಂತವನ್ನು ಕೊಡ್ತಾರೆ. ಇಬ್ಬರು ಕವಿಗಳಿದ್ದಾರೆ. ಒಬ್ಬ ಕವಿ ಅವನು ಕಾವ್ಯ ರಚನೆಯನ್ನು ಮಾಡ್ತಾನೆ. ಹೇಗೆ ಕಾವ್ಯ ರಚನೆ ಮಾಡ್ತಾನೆ? ಯಾವುದೋ ಒಂದು ವಿಷಯವನ್ನು ವರ್ಣನೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೆ ಬೇಕಾದ ಪದಗಳನ್ನು ಹೊಂದಿಸೋದಕ್ಕೆ ಕೋಶಗಳನ್ನು ತೆಗಿತಾನೆ. ಕೋಶಗಳನ್ನು ತೆಗೆದು ಹೊಸ ಹೊಸ ಪದಗಳನ್ನು ಅನ್ವೇಷಣೆ ಮಾಡಿ ಹುಡುಕಿ ಅದನ್ನು ಜೋಡಿಸಿ, ಕ್ರಿಯಾಪದಗಳನ್ನು ಹೊಂದಿಸಲಿಕ್ಕೆ ಅಂತ ಧಾತುಪಾಠಗಳನ್ನು ತೆಗೆದು ಅದನ್ನೆಲ್ಲ ಹೊಂದಿಸಿ ಯಾವ ಅಲಂಕಾರಕ್ಕೆ ಹೊಂದಾಣಿಕೆ ಆಗತ್ತೆ ಅಂತ ಅಲಂಕಾರ ಗ್ರಂಥಗಳ ಪರಿಶೀಲನೆಯನ್ನು ಮಾಡಿ, ಅಲಂಕಾರ, ಧ್ವನಿ, ಇದನ್ನೆಲ್ಲ ವಿಚಾರವನ್ನು ಮಾಡಿ ಯಾವುದೋ ಒಂದು ಶ್ಲೋಕದ ರಚನೆಯನ್ನು ಮಾಡ್ತಾನೆ ಒಬ್ಬ ಕವಿ. ಇನ್ನೊಬ್ಬ ಕವಿ ಒಂದು ರಮಣೀಯವಾದ ವಸ್ತುವನ್ನು ನೋಡ್ತಾ ಇದ್ದಂತೆಯೇ ಸಹಜವಾದ ಸ್ಫೂರ್ತಿಯಿಂದ, ಯಾವ ಕೋಶ ಇಲ್ಲ, ಯಾವ ಧಾತು ಪಾಠಗಳಿಲ್ಲ, ಅದೇ ರೀತಿಯಲ್ಲಿ ಯಾವ ಅಲಂಕಾರ ಗ್ರಂಥಗಳ ಪರಿಶೀಲನೆ ಇಲ್ಲ, ಯಾವುದೂ ಇಲ್ಲದೇನೆ ಸಮಯ ಸ್ಫೂರ್ತಿಯಿಂದ ತತ್ಕ್ಷಣದಲ್ಲಿ ಮೂಡಿ ಬಂದಂತಹ ಒಂದು ಆಲೋಚನೆಯಿಂದ ಸರಳವಾದ ಸುಂದರವಾದ ಪದಗಳನ್ನು ಹೊಂದಿಸಿ ಒಂದು ಪದ್ಯ ರಚನೆಯನ್ನು ಮಾಡ್ತಾನೆ. ಆ ಎರಡೂ ಪದ್ಯಗಳನ್ನು ನೋಡಿದಾಗ ಜನರಿಗೆ ಅವರ ಪರಿಶ್ರಮ, ಹಿಂದಿನ ಪರಿಶ್ರಮ ಏನೋ, ಹೇಗೆ ರಚನೆ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಆ ಎರಡೂ ಪದ್ಯಗಳನ್ನು ನೋಡುವಾಗ ಯಾವ ಪದ್ಯ ಆ ಪ್ರೇಕ್ಷಕರ, ಓದುಗರ ಮನಸ್ಸಿಗೆ ನಾಟತ್ತೆ, ಅದು ಮನೋಜ್ಞವಾಗಿರುತ್ತೆ, ಹೃದಯಂಗಮವಾಗಿರುತ್ತೆ. ಯಾವುದು ಸಹಜವಾಗಿ ಸರಳವಾಗಿ ಬಂದಿದೆಯೋ ಆ ಪದ್ಯ ಮನಮುಟ್ಟತ್ತೆ ಹೊರತಾಗಿ ಶ್ರಮಪಟ್ಟು ಕೋಶಗಳ ಅನ್ವೇಷಣೆ ಮಾಡಿ ಇಲ್ಲ ಸಲ್ಲದ ಅರ್ಥಗಳನ್ನು ಹೊಂದಿಸಬೇಕು ಅಂತನ್ನೋದಕ್ಕೆ ಶ್ರಮಪಟ್ಟು ಅಷ್ಟೆಲ್ಲ ಪದ್ಯಗಳ ರಚನೆಯನ್ನು ಮಾಡಿದಂತಹ ಕಾವ್ಯ, ಆ ಪದ್ಯ
ಅದು ಹೃದಯಂಗಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನು ಅಷ್ಟು ಶ್ರಮ ಪಟ್ಟಿರಬಹುದು, ಆದರೆ ಕೃಷ್ಣನ ಪೆಟ್ಟು ಹಾಗಿತ್ತು, ಅವನನ್ನು ಜರ್ಜರಿತವನ್ನಾಗಿಸಿದೆ ಅಂತ ಹೇಳ್ತಾರೆ. ಈ ಮಾತು ಈ ವಾದಿರಾಜರ ರುಕ್ಮಿಣೀಶ ವಿಜಯ ಕಾವ್ಯದ ಕೌಶಲವನ್ನು ತಿಳಿಸ್ಕೊಡ್ತಾ ಇದೆ. ವಾದಿರಾಜರ ಈ ಕೃತಿ ಹೇಗಿದೆ? ಕೃಷ್ಣನ ಪ್ರಹಾರದಂತಿದೆ. ಕೃಷ್ಣನ ಪ್ರಹಾರಕ್ಕೆ ಯಾವುದೇ ಶ್ರಮ ಇಲ್ಲ. ಕೃಷ್ಣ ಯಾವ ಗರಡಿ ಮನೆಗೆ ಹೋಗಲಿಲ್ಲ, ಯಾವ ಮಲ್ಲ ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ, ಮಾಂಸಾಹಾರಾದಿಗಳನ್ನು ಸ್ವೀಕಾರ ಮಾಡಲಿಲ್ಲ. ಆದರೆ ಅವನು ಹಟ್ಟಿಯಲ್ಲೇ ಬೆಳೆದ, ಗೋಗಳ ಮಧ್ಯದಲ್ಲೇ ಬೆಳೆದ, ಅವನು ಗೋಗಳನ್ನೇ ಸಾಕ್ಕೊಂಡಿದ್ದವನು. ಆದರೆ ಅವನ ಒಂದೊಂದು ಪ್ರಹಾರ ಅದು ಚಾಣೂರನನ್ನು ಜರ್ಜರಿತನನ್ನಾಗಿಸ್ತಾ ಇತ್ತು. ಹಾಗೆ ವಾದಿರಾಜರ ಕೃತಿ ಇದು ಏನೋ ಶ್ರಮಪಟ್ಟು ರಚನೆ ಮಾಡಿರುವಂತಹ ಕೃತಿಯಲ್ಲ, ಕೋಶಗಳ ಅನ್ವೇಷಣೆ ಮಾಡಿ ರಚನೆ ಮಾಡಿರುವಂತಹ ಕೃತಿಯಲ್ಲ. ಅದೇ ರೀತಿಯಲ್ಲಿ ಶ್ಲೋಕ ನೋಡಿದರೆ ಅರ್ಥ ಆಗೋದಿಲ್ಲ, ಇದಕ್ಕೇನು ಅರ್ಥ ಹೇಳಬೇಕು, ಯಾವ ಕೋಶ ನೋಡಬೇಕು ಅಂತ ಓದುಗರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದು ಅಷ್ಟು ಹೃದಯಂಗಮವಾಗಿರುವಂತಹ ಕಾವ್ಯ, ಇದು ಸುಂದರವಾಗಿರುವಂತಹ ಕೃಷ್ಣನ ಪ್ರಹಾರದಂತಿರುವಂತಹ ಕಾವ್ಯ ಅಂತ ಅದರಲ್ಲಿಯೇ ಆ ಗ್ರಂಥದ ಈ ರುಕ್ಮಿಣೀಶ ವಿಜಯ ಕೃತಿಯ ಸೌಂದರ್ಯವನ್ನು ಕೂಡ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅಷ್ಟು ಸಹಜವಾಗಿ ಸುಲಲಿತವಾಗಿ ಪದ್ಯಗಳ ರಚನೆಯನ್ನು ಮಾಡ್ತಾರೆ. ಆದರೆ ಅಷ್ಟೇ ಸೌಂದರ್ಯ ಇದೆ, ಪ್ರಾಸಗಳಿವೆ. ಒಂದು ಮಾತು, ವಾದಿರಾಜರಿಗೆ ಪ್ರಾಸ ಇಲ್ಲದೆ ಪದ್ಯ ರಚನೆಯೇ ಮಾಡ್ಲಿಕ್ಕೆ ಬರಲ್ಲ ಅಂತ. ಅಷ್ಟು ಪ್ರಾಸಗಳು ಸಹಜವಾಗಿ ಅವರ ಪದ್ಯಗಳು ಅಂದರೆ ಅಷ್ಟು ಸುಂದರವಾಗಿರುತ್ತವೆ. ಪ್ರತಿಯೊಂದು ಕಡೆ ಅನುಪ್ರಾಸ, ಛೇಕಾನುಪ್ರಾಸ, ಲಾಠಾನುಪ್ರಾಸ ಇಂತಹ ಆ ಅಲಂಕಾರಗಳು, ಶಬ್ದಾಲಂಕಾರಗಳಿರುತ್ತವೆ. ಅರ್ಥಾಲಂಕಾರಗಳು, ಅತ್ಯಂತ ರಮಣೀಯವಾಗಿರುವಂತಹ ಅಲಂಕಾರಗಳಿರುತ್ತವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಕಾವ್ಯ ಗುಣ, ಆ ಧ್ವನಿ ಅದು ಇರುತ್ತದೆ. ಇದೆಲ್ಲದರಿಂದಲೂ ಕೂಡ ಅತ್ಯಂತ ರಮಣೀಯವಾಗಿರುವ, ಮನೋಜ್ಞವಾಗಿರುವ, ಕೇಳ್ತಾ ಇದ್ದ ಹಾಗೇನೆ ಕಾವ್ಯ ಅಂತಂದರೆ ಅದು. ಯಾವುದನ್ನು ಕೇಳ್ತಾ ಇದ್ದ ಹಾಗೇನೆ ಮನಸ್ಸು ಅರಳಬೇಕು. ಎಂತಹ ಮನೋವೇದನೆಯಲ್ಲಿರುವಂತಹ ವ್ಯಕ್ತಿಯೂ ಕೂಡ, ಸಂಕಟದಲ್ಲಿರುವಂತಹ ವ್ಯಕ್ತಿಯೂ ಕೂಡ ಕೇಳ್ತಾ ಇದ್ದಂತೆಯೇ ಯಾವುದರಿಂದ ಸಂತೋಷ ಪಡ್ತಾ ಇದ್ದಾನೆ, ಒಮ್ಮೆ ಮನಸ್ಸು ನಿರಾಳ ಆಗತ್ತೆ, ಅದನ್ನು ಕಾವ್ಯ ಅಂತ ಕರೀತಾರೆ. ಅಂತಹ ಸುಂದರವಾದ ಮನೋಜ್ಞವಾಗಿರುವಂತಹ ಕಾವ್ಯ, ಅದರ ರಚನೆಯನ್ನು 19 ದಿನಗಳಲ್ಲಿ ಹೀಗೆ ಸಹಜವಾಗಿ ವಾದಿರಾಜರು ಮಾಡ್ತಾ ಹೋಗ್ತಾರೆ. ಪದ್ಯಗಳ ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಪಕ್ಕದಲ್ಲಿ ಕೂತಿರುವ ಶಿಷ್ಯ ಬರಿತಾ ಹೋಗ್ತಾನೆ. ಅಂತಹ ಕೃತಿಯನ್ನು ವಾದಿರಾಜರು ತಲುಪಿಸಿದ್ದಾರೆ, ವಿದ್ವನ್ಮಂಡಲಿಗೆ ತಲುಪಿಸಿದ್ದಾರೆ. ವಿದ್ವನ್ಮಂಡಲಿ ವಿಮರ್ಶೆಯನ್ನು ಮಾಡ್ತಾ ಇದೆ. ನನ್ನ ಕೃತಿ ಇದು ಶ್ರೇಷ್ಠ ಅಂತ ನಾನು ಹೇಳ್ಕೊಳ್ಳೋದಲ್ಲ, ಇದನ್ನು ಅವರ ಶಿಷ್ಯರಾದವರು ಹೊಗಳುತ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಇವತ್ತು ವಾದಿರಾಜರ ಶಿಷ್ಯರು ವಾದಿರಾಜರ ಕೃತಿ ದೊಡ್ಡದು ಅಂತನ್ನೋದನ್ನು ಹೇಳ್ತಾರೆ ಅಂತನ್ನೋದಲ್ಲ. ಮತ್ತು ಉಳಿದವರೂ ಕೂಡ, ಪರರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಮನ್ನಣೆಯನ್ನು ನೀಡುತ್ತಾರೆ ಅಂತಂದರೆ ಅದರ ಹೆಗ್ಗಳಿಕೆ ಏನು ಅಂತನ್ನೋದನ್ನು ನಾವು ವಿಚಾರ ಮಾಡಬೇಕು. ಅದರಲ್ಲಿಯೂ ಕೂಡ ನಾವು ಗಮನಿಸಬೇಕಾದದ್ದು, ಯಾವತ್ತೂ ಒಂದು ಕೃತಿಗೆ ಗೌರವ ಬರುತ್ತದೆ ಅಂತಂದರೆ ಒಬ್ಬ ವ್ಯಕ್ತಿಯ ಮಾತಿಗೆ ಅಥವಾ ವ್ಯಕ್ತಿಯ ನಡತೆಗೆ ಮತ್ತೊಂದಕ್ಕೆ ಗೌರವ ಬರೋದು ಅವರ ನಂತರದ ಕಾಲದಲ್ಲಿ ಹೆಚ್ಚಾಗಿ ನಾವು ಕಂಡಿದ್ದೇವೆ. ಸಮಕಾಲದಲ್ಲಿ ಅವನೇನು ದೊಡ್ಡವನು ಅಂತನ್ನುವ ಭಾವನೆ ಆಗಿನ ಕಾಲದ ವ್ಯಕ್ತಿಗಳಲ್ಲಿ ಸಹಜವಾಗಿರುತ್ತೆ. ಅದಕ್ಕೆ ಭವಭೂತಿ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ಇದನ್ನೆಲ್ಲ ಎಲ್ಲರೂ ಅನುಭವಿಸಿರೋರೇ. ಆದ್ದರಿಂದ ಭವಭೂತಿ ಹೇಳ್ತಾನೆ, ಇದನ್ನು ಎಲ್ಲರೂ ಸ್ವೀಕಾರ ಮಾಡದೇ ಇರಬಹುದು, ಆದರೆ ವಿಪುಲಾಚ ಪೃಥ್ವಿ, ಭೂಮಿ ಬಹಳ ದೊಡ್ಡದಾಗಿದೆ, ಜನರ ಹೃದಯ ಬಹಳ ವಿಶಾಲವಾಗಿದೆ, ಇವತ್ತಲ್ಲ ನಾಳೆ ನನ್ನ ಕಾವ್ಯವನ್ನು ಗೌರವಿಸುವಂತಹ ವ್ಯಕ್ತಿ ಬರಬಹುದು ಅಂತ. ಅಂದರೆ ನನ್ನ ಕಾವ್ಯವನ್ನು ಸಮಕಾಲೀನರು ಮೆಚ್ಚೋದಿಲ್ಲ ಅಂತನ್ನುವ ಭಾವನೆ ಅಷ್ಟು ಗಾಢವಾಗಿ ಕವಿಗಳ ಹೃದಯದಲ್ಲಿ ಮೂಡಿರ್ತದೆ. ಅಂತಹ ಸನ್ನಿವೇಶದಲ್ಲಿ ಇವತ್ತು ನಾನು ರಚನೆ ಮಾಡ್ತೇನೆ, ರಚನೆ ಮಾಡಿ ಕಾಲಾಂತರದಲ್ಲಿ ಅದರ ವಿಮರ್ಶೆಯನ್ನು ಮಾಡಿ 4-6 ಜನಕ್ಕೆ ಕೊಟ್ಟು ಸಂಶೋಧನೆ ಮಾಡಿ ಅದರಲ್ಲಿ ಮತ್ತಿನ್ನೇನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಬದಲಾವಣೆಗಳನ್ನು ಮಾಡಿ ನಂತರದಲ್ಲಿ ಅದನ್ನು ವಿಮರ್ಶೆ ಕೊಡೋದು ಅಲ್ಲ. ರಚನೆ ಮಾಡ್ತಾ ಇದ್ದ ಹಾಗೆ ವಿಮರ್ಶೆ ಕೊಡ್ತಾರೆ ಅಂತಂದರೆ ವಾದಿರಾಜರ ಎದೆಗಾರಿಕೆ ಎಂಥದ್ದು, ಅವರ ಪದ್ಯದ ಕೌಶಲ ಎಂಥದ್ದು, ಅವರ ಚಮತ್ಕಾರ ಏನು, ಅದನ್ನು ನಾವು ಗಮನಿಸಬೇಕು. ಅದನ್ನು ಅವತ್ತೇ ವಾದಿರಾಜರು ಕೊಟ್ಟು ಅದನ್ನು ವಿದ್ವನ್ಮಂಡಲಿ ವಿಮರ್ಶೆ ಮಾಡಿ ಶಿಶುಪಾಲನ
ಮಾಘನ ಶಿಶುಪಾಲ ವಧ ಕಾವ್ಯಕ್ಕಿಂತಲೂ ಕೂಡ ವಾದಿರಾಜರ ಈ ರುಕ್ಮಿಣೀಶ ವಿಜಯ ಬಹಳ ಉತ್ತಮವಾಗಿದೆ ಅಂತ ವಿಮರ್ಶೆ ಮಾಡ್ತಾರೆ. ಅದೊಂದು ಅತ್ಯುತ್ತಮವಾದಂತಹ ವಿಮರ್ಶೆ ಮಾಡಬೇಕಾಗಿರುವಂತಹ, ಇವತ್ತು ಪ್ರಬಂಧ ಮಂಡನೆ ಮಾಡುವವರಿಗೆ, ಕಾವ್ಯಗಳನ್ನು ಅಧ್ಯಯನ ಮಾಡುವವರಿಗೆ, ಮಹಾಕಾವ್ಯಗಳ ಬಗ್ಗೆ ವಿಮರ್ಶೆಯನ್ನು ಮಾಡುವಂಥವರಿಗೆ ಇದೊಂದು ಒಳ್ಳೆಯ ವಿಷಯ. ಇದು ತುಲನಾತ್ಮಕ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂತಹ ಅತ್ಯುತ್ತಮವಾದಂತಹ ವಿಷಯ. ಆ ರೀತಿಯಲ್ಲಿ ವಿಮರ್ಶೆ ನಡೆದಿದೆ. ಹಾಗೆ ವಿಮರ್ಶೆಯನ್ನು ಮಾಡಿ ಈ ಎಲ್ಲದಕ್ಕಿಂತಲೂ ಕೂಡ ಉತ್ತಮವಾಗಿರೋದು ಎಲ್ಲ ಕಾಳಿದಾಸನ ಕೃತಿ. ಇವತ್ತು ಕನಿಷ್ಠಿಕಾಧಿಷ್ಠಿತ ಕಾಳಿದಾಸಃ ಅಂತ ಕವಿಗಳು ಅಂತ ಹೇಳಿದರೆ ಮೊದಲ ಎಣಿಕೆ ಬರೋದೇ ಕಾಳಿದಾಸ. ಕನಿಷ್ಠಿಕಾಧಿಷ್ಠಿತ ಕಾಳಿದಾಸಃ ಅಂತ ಹೇಳ್ತಾರೆ. ಕಿರುಬೆರಳಿನಿಂದ ಆರಂಭ ಎಣಿಸುವ ಕ್ರಮ 1, 2 ಅಂತ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುವಂಥವನು ಕಾಳಿದಾಸ ಅಂತನೋ ಪ್ರಸಿದ್ಧಿ ಇದೆ. ಅಂತಹ ಕಾಳಿದಾಸನ ಕಾವ್ಯವನ್ನೂ ಮೀರಿಸಿರುವ, ಶ್ರೀಹರ್ಷನ ನೈಷಧವನ್ನೂ ಮೀರಿಸಿರುವ, ಮಾಘನ ಶಿಶುಪಾಲ ವಧವನ್ನೂ ಮೀರಿಸಿರುವ, ಕಿರಾತಾರ್ಜುನೀಯವನ್ನೂ ಮೀರಿಸಿರುವ ಈ ಎಲ್ಲ ಗ್ರಂಥಗಳನ್ನೂ ಕೂಡ, ಕುಮಾರ ಸಂಭವ, ರಘುವಂಶ, ಇಂತಹ ಎಲ್ಲ ಮಹಾಕಾವ್ಯಗಳು, ಇದಲ್ಲದೆ ಖಂಡ ಕಾವ್ಯಗಳು, ಬೇರೆ ಬೇರೆ ಕಾವ್ಯಗಳು ಬೇಕಾದಷ್ಟಿವೆ. ಅದೆಲ್ಲದಕ್ಕಿಂತಲೂ ಎತ್ತರದ ಸ್ಥಾನದಲ್ಲಿ ಮಹಾಕಾವ್ಯಗಳು. ಈ ಪಂಚಮಹಾಕಾವ್ಯಗಳು ಹೆಸರುವಾಸಿಯಾಗಿರುವಂತಹ ಕಾವ್ಯಗಳು: ರಘುವಂಶ, ಕುಮಾರ ಸಂಭವ, ಕಿರಾತಾರ್ಜುನೀಯ, ಶಿಶುಪಾಲವಧ ಹಾಗೂ ನೈಷಧ ಅಂತನ್ನುವ ಪಂಚಮಹಾಕಾವ್ಯಗಳು. ಈ 5 ಮಹಾಕಾವ್ಯಗಳ ಆ ಗುರುತ್ವವನ್ನು ಕೂಡ, ಅದರ ಹೆಗ್ಗಳಿಕೆಯನ್ನು ಕೂಡ ಮೀರಿಸಿರುವಂತಹ ಒಂದು ಅತ್ಯಂತ ಸುಂದರವಾದಂತಹ ಕಾವ್ಯ, ಮಹಾಕಾವ್ಯ ಅದು ವಾದಿರಾಜರ ರುಕ್ಮಿಣೀಶ ವಿಜಯ ಅಂತ ಸಮಕಾಲದಲ್ಲಿ ಅದಕ್ಕೆ ಮನ್ನಣೆ ಸಿಕ್ಕಿದೆ. ಪುಣೆ ಮಹಾನಗರಿಯಲ್ಲಿ ಪೇಶ್ವೆಯವರು ಆನೆಯ ಅಂಬಾರಿ ಮೇಲೆ ಈ ರುಕ್ಮಿಣೀಶ ವಿಜಯ ಗ್ರಂಥವನ್ನು ಇಟ್ಟು ಅದಕ್ಕೆ ಇಡೀ ಮಹಾನಗರಿಯಲ್ಲಿ ಮೆರವಣಿಗೆಯನ್ನು ಮಾಡಿಸಿ ಗೌರವವನ್ನು ನೀಡಿದ್ದಾರೆ. 2 ಬಾರಿ ರುಕ್ಮಿಣೀಶ ವಿಜಯ ಮಹಾಕಾವ್ಯಕ್ಕೆ ಗೌರವ ಸಿಕ್ಕಿದೆ ಅನ್ನೋದನ್ನು ಗ್ರಂಥಕಾರರು ಉಲ್ಲೇಖ ಮಾಡುತ್ತಾರೆ. ಒಂದು ಪುಣೆ ಮಹಾನಗರಿಯಲ್ಲಿ, ಮತ್ತೊಂದು ಸೋದೆಯಲ್ಲಿ. ಸೋದೆ ಅರಸೊತ್ತಿಗೆ ಇತ್ತು ಆವಾಗ. ಸೋದಾ ಪಟ್ಟಣದ ಅರಸಪ್ಪ ನಾಯಕ ಆಗಿದ್ದ. ಅವನಿಗೆ ಬಂದಿರುವಂತಹ ಆಪತ್ತಿನ ಸಂದರ್ಭದಲ್ಲಿ ವಾದಿರಾಜರು ಅವನ ಆಪತ್ತನ್ನು ದೂರ ಮಾಡಿ ಅವನಿಗೆ ಮತ್ತೆ ರಾಜ್ಯ ಸಿಗುವಂತೆ ಅನುಗ್ರಹ ಮಾಡಿದ್ದಾರೆ. ಅವನು ಎಲ್ಲ ರಾಜಗೌರವಗಳನ್ನು ಕೊಡ್ತಾನೆ. ವಾಸ್ತವವಾಗಿ ದಾನವನ್ನು ಮಾಡುವಾಗ ಛತ್ರ ಚಾಮರಗಳನ್ನು ಕೊಡುವಂತಿಲ್ಲ ಅಂತ. ನಾವು ನಿಮ್ಮ ಸಾಮಂತರೇ ಹೊರತಾಗಿ ನಾವು ಅರಸರಲ್ಲ, ನಿಮ್ಮ ದಾಸರು ನಾವು ಅಂತನ್ನುವ ಕುರುಹಿನಲ್ಲಿ, ಆ ಸೂಚನೆಯಲ್ಲಿ ಅರಸಪ್ಪ ನಾಯಕ ಛತ್ರ, ಚಾಮರ, ರತ್ನಗಂಬಳಿ ಇಂತಹ ಎಲ್ಲ ರಾಜಚಿಹ್ನೆಗಳನ್ನು ವಾದಿರಾಜರಿಗೆ ಸಲ್ಲಿಸಿದ್ದಾನೆ. ಹಾಗೆ ಗೌರವಿಸಿರುವಂತಹ ಅರಸಪ್ಪ ನಾಯಕ ಆ ಸೋದೆ ಮಹಾ ರಾಜಮಾರ್ಗಗಳಲ್ಲಿ ವಾದಿರಾಜರ ಗ್ರಂಥವನ್ನು ಆನೆಯ ಅಂಬಾರಿ ಮೇಲೆ ಇಟ್ಟು ಮೆರವಣಿಗೆಯನ್ನು ಮಾಡಿಸಿದ್ದಾನೆ ಅಂತ ಗ್ರಂಥಕಾರರು ಉಲ್ಲೇಖಿಸ್ತಾ ಇದ್ದಾರೆ. ಹೀಗೆ ವಾದಿರಾಜರು ಇರುವಾಗಲೇ 2 ಬಾರಿ ಗೌರವವನ್ನು ಹೊಂದಿರುವಂತಹ ಅತ್ಯುನ್ನತವಾಗಿರುವಂತಹ ಮಹಾಕಾವ್ಯ ವಾದಿರಾಜರ ರುಕ್ಮಿಣೀಶ ವಿಜಯ.